ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ವರ್ಷಧಾರೆ ಅದು. ಇದರ ಪರಿಣಾಮ ಕರ್ನಾಟಕದ ಮೇಲೂ ಕೂಡ ಆಗ್ತಾ ಇದೆ. ಕೃಷ್ಣ ತುಂಬಿ ಹರಿತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ 1,00,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ನಿನ್ನೆ 80,000 ಕ್ಯೂಸೆಕ್ಸ್, ಇವತ್ತು 1,00,000 ಕ್ಯೂಸೆಕ್ಸ್ ಒಳಹರಿವಿನ ಪ್ರಮಾಣ ಇದೆ. ಕಳೆದ 4 ದಿನಗಳ ಹಿಂದೆ ಬತ್ತಿ ಹೋಗಿದ್ದಂಥ ಕೃಷ್ಣೆಗೆ ಬಂದಿರುವಂತಹ ಜೀವಕಳೆ ಇದು. ಚಿಕ್ಕೋಡಿ ವ್ಯಾಪ್ತಿಯಲ್ಲಿ 9 ಕೆಳ ಹಂತದ ಸೇತುವೆಗಳೆಲ್ಲ ಮುಳುಗಿ ಹೋಗಿದೆ. ಈ ಸಣ್ಣ ಸಣ್ಣ ಬ್ಯಾರೇಜ್ಗಳು, ಸೇತುವೆಗಳು ಏನಿರುತ್ತೆ ಅವೆಲ್ಲವೂ ಕೂಡ ಮುಳುಗಡೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಚಲೋ ಬಂದೈತಿ, ತಿಂಗಳಾಯಿತು ಮಳೆ ಇದ್ದಿರೋಕ್ಕಿಲ್ಲ, ಆದರೆ ಈಗ ಬಂದಿತ್ತು ತುಂಬ ಖುಷಿಯಾಗೈತಿ. ರೈತರಿಗೂ ಎಲ್ಲ ಚೆನ್ನಾಗಿ ಆಗಿದೆ. 2-3 ದಿವಸದಿಂದ ಕ್ಷಣಕ್ಕೆ ಹೊಳೆ ಬರತೈತಿ. 4 ದಿವಸ ಮುಂಚೆ ಏನೂ ಇದ್ದಿರೋಕ್ಕಿಲ್ಲ. ಈಗ ನಿನ್ನೆ ರಾತ್ರಿ ಇದ್ದಂಗೆ ಇವತ್ತು ಮುಂಜಾನೆ ಫುಲ್ ತುಂಬ ನೀರು ಬಂದು ದತ್ತಾತ್ರೇಯ ಗುಡಿ ಕೆಳಭಾಗ ಬಂದೈತಿ. ಇನ್ನೊಂದು 2-3-4 ತಾಸು ಸಂಜೆ ತನಕ ಅಂತಂದ್ರೆ ಫುಲ್ ಬರ್ಬೋದು. 3 ದಿವಸದ ಮುಂದೆ ಹಿಂದೆ ಖಾಲಿನೇ ಇತ್ತು ಹೊಳೆ ರೀ. ಈಗ ಎಲ್ಲ ಒಣಗಿತ್ತು. ಮತ್ತು ಬ್ಯಾಸಿಗೆ ಅಂದರೆ ಪೂರ್ಣ ಒಣಗಿದೇ ಐತೆ ರೀ. ಈಗ 2-3 ದಿವಸ ಆಯಿತು ನೀರು ಬರ್ತಾಯಿದ್ರಿ. ಮತ್ತು ದನಕರುಗಳಿಗೆ ನೀರು ಆಗ್ಯದವು. ಮತ್ತು ಹೊಲದವ್ರಿಗೆ ಭೀ ರೈತರಿಗೆ ಭೀ ಫುಲ್ ಖುಷಿದಾಗ್ಯದಾರು. ಹೊಳೆ ಬಂದಾಗಂದ್ರೆ ಎಲ್ಲ ರೈತರು ಅಂದರೆ ಈ ವರ್ಷ ಬ್ಯಾಸಿಗೆ ನೀರಿಲ್ಲದ ಕಾರಣ ಇದ್ರೆ ಬರಗಾಲ ಬೀಳೋ ಮೂಮೆಂಟ್ದಾಗಿತ್ತು ರೀ ಅದು. ಅದಕ್ಕೆ ಈ ಮಹಾರಾಷ್ಟ್ರದಾಗ ಫುಲ್ ಮಳೆ ಆದ ಕಾರಣ ಈ ಕರ್ನಾಟಕದಾಗ ನಮ್ಮ ರಾಜಾಪುರ ಡ್ಯಾಮದಿಂದ ಕಲ್ಲೋಳ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಾಬಾಜ್ ನೀಡ್ತಾ ಹೋಗ್ತಾರೆ. ಶಾಬಾಜ್, ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆಯಾದರೆ ಕರ್ನಾಟಕದಲ್ಲಿ ಅದರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಹೌದು ದಿವ್ಯಶ್ರೀ, ಏನಂತಂದ್ರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಏನು ಕಳೆದ 4-5 ದಿನಗಳಿಂದ ಏನು ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರಿಂದಾಗಿ ಕೊಂಕಣ ಪ್ರದೇಶವಾಗಿರುವಂತಹ ರತ್ನಾಗಿರಿ, ಮಹಾರಾಷ್ಟ್ರದ ರತ್ನಾಗಿರಿ, ಕೊಲ್ಲಾಪುರ್, ಮಿರಜ್, ಸಾಂಗ್ಲಿ ಈ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಆ ಎಲ್ಲಾ ನೀರು ಕೂಡ ಪಂಚಗಂಗಾ ನದಿ ಮೂಲಕ ನಮ್ಮ ಕರ್ನಾಟಕದ ಕೃಷ್ಣಾ ನದಿಗೆ ಬಂದು ಸೇರ್ತಾ ಇದೆ. ಇದರಿಂದಾಗಿ ಗಡಿಭಾಗದಲ್ಲಿರುವಂತಹ ಚಿಕ್ಕೋಡಿ, ಅಮೆತ್ತು, ಕಾಗವಾಡ ಮತ್ತು ನಿಪ್ಪಾಣಿ ತಾಲೂಕಿನ ಸುಮಾರು 11 ಸೇತುವೆಗಳು ಈವರೆಗೆ ಮುಳುಗಡೆಯಾಗಿವೆ. ಮಹಾರಾಷ್ಟ್ರದಲ್ಲಿಯೂ ಕೂಡ ಕೊಲ್ಲಾಪುರ ಜಿಲ್ಲೆಯಲ್ಲೂ ಕೂಡ 57 ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಇದರಿಂದಾಗಿ ಬಹಳಷ್ಟು ನಮ್ಮ ಕರ್ನಾಟಕಕ್ಕೆ ನೀರು ಹರಿದು ಬರ್ತಾ ಇದೆ. ನಿನ್ನೆ ಅಷ್ಟೇ 80,000 ಏನು ಕಲ್ಲೋಳ ಬ್ಯಾರೇಜಕ್ಕೆ 80,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇತ್ತು. ಇಂದು ಬೆಳಗ್ಗೆ 8 ಗಂಟೆಯ ರಿಪೋರ್ಟ್ ಪ್ರಕಾರ ಆ ಒಂದು ನೀರು 1,00,000 ಕೂಡ ದಾಟಿದೆ. ಈ ಒಂದು ಏನು 1,00,000 ಕ್ಯೂಸೆಕ್ಸ್ ಏನ್ ನೀರು ಹರಿದು ಬರ್ತಾ ಇದೆ, ಇದು ಒಂದು ವೇಳೆ 1,70,000 ಕ್ಯೂಸೆಕ್ಸ್ ನೀರು ಕರ್ನಾಟಕಕ್ಕೆ ಹರಿದು ಬಂದರೆ ಬೆಳಗಾವಿ ಜಿಲ್ಲೆಗೆ ಏನು ಪ್ರವಾಹ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶಾಬಾಜ್.